ಗೊತ್ತಿಲ್ಲ. ಪಾಪ ಸೀಕಲ್ ರಾಮಚಂದ್ರೇಗೌಡ ಜಿಲ್ಲಾಧ್ಯಕ್ಷರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೀಕಲ್ ರಾಮಚಂದ್ರೇಗೌಡ ಯಾರು ಅಂತೇಳ್ಬಿಟ್ಟು. ಅದೇ ತರ ಇವರು ಸಿ ಮುನ್ರಾಜು ಓನ್ಲಿ ಬಾಗೇಪಲ್ಲಿಗೆ ಮಾತ್ರ ಸೀಮಿತ, ಅಲ್ಲೂ ಸೋತು ಸುಣ್ಣಾಗಿದ್ದಾರೆ. ನಿನ್ ಹಣೆ ಬರ, ಸೋಲಾದ್ರೂ ಸೋಲು, ಇನ್ನೊಂದಾದ್ರೂ ಆಗು. ಆದ್ರೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾರೆ ಅಣ್ಣ ಸಿ ಮುನ್ರಾಜ್ ಅಣ್ಣ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದು ಮಾತಾಡೋಣ, ಏನೇನೋ ಮಾತಾಡೋಕೆ ಅವ್ರು ಮಾತು ಕಳ್ತಿದ್ದೀನಿ ಅಂತೇಳ್ಬಿಟ್ಟು. ಅಣ್ಣ ಸ್ನೇಹಿತರೆ ನಮಸ್ಕಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ವಕ್ತಾರರ ಗತಿ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಪ್ರತಿಯೊಂದು ವಿಚಾರಕ್ಕೂ MLA ಕ್ಯಾಂಡಿಡೇಟ್ಗಳಾದವ್ರು ಬಂದು ಮಾತಾಡೋ ಮಟ್ಟಕ್ಕೆ ಆಗ್ಬಿಟ್ಟವ್ರು. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರು ಇದಾರೆ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇಲ್ಲ ಅವ್ರು ಪರ ವಹಿಸ್ಕೊಂಡು ಮಾತಾಡೋರು ಇದಾರೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಸೀಕಲ್ ರಾಮಚಂದ್ರೇಗೌಡರು ಪ್ರೆಸ್ ಮೀಟ್ ಮಾತಾಡೋದೆ, ಈ ಕಡೆ ಯಾರೋ ಬಾಗೇಪಲ್ಲಿ ಯಾರೋ ಸಿ ಮುನ್ರಾಜುನಂತೆ, ಯಾ ಸಿ ಮುನ್ರಾಜುನ ಏನೋ ಗೊತ್ತಿಲ್ಲ, ಅಯ್ಯಪ್ಪನು ಮಾತಾಡೋದು ನಮ್ಮ ಶಾಸಕರ ಬಗ್ಗೆ. ಯಾಕಂತಂದ್ರೆ ಇವ್ರಿಗೆ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಮೈಲೇಜ್ ಸಿಗುತ್ತೆ, ಜನ ಯಾರಂತ ಗುರ್ತಿಡಿತಾರೆ ಇವ್ರನ್ನ. ಇಲ್ಲಾಂದ್ರೆ ಇವ್ರು ಯಾರನ್ನೋದು ಕೂಡ ಜನ ಗೊತ್ತಿಲ್ಲ. ಪಾಪ ಸೀಕಲ್ ರಾಮಚಂದ್ರೇಗೌಡ ಜಿಲ್ಲಾಧ್ಯಕ್ಷರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೀಕಲ್ ರಾಮಚಂದ್ರೇಗೌಡ ಯಾರು ಅಂತೇಳ್ಬಿಟ್ಟು. ಅದೇ ತರ ಇವರು ಸಿ ಮುನ್ರಾಜು ಓನ್ಲಿ ಬಾಗೇಪಲ್ಲಿಗೆ ಮಾತ್ರ ಸೀಮಿತ, ಅಲ್ಲೂ ಸೋತು ಸುಣ್ಣಾಗಿದ್ದಾರೆ. ನಿನ್ ಹಣೆ ಬರ, ಸೋಲಾದ್ರೂ ಸೋಲು, ಇನ್ನೊಂದಾದ್ರೂ ಆಗು. ಆದ್ರೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾರೆ ಅಣ್ಣ ಸಿ ಮುನ್ರಾಜ್ ಅಣ್ಣ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದು ಮಾತಾಡೋಣ, ಏನೇನೋ ಮಾತಾಡೋಕೆ ಅವ್ರು ಮಾತು ಕಳ್ತಿದ್ದೀನಿ ಅಂತೇಳ್ಬಿಟ್ಟು. ಅಣ್ಣ ಸಜ್ಜಾಪುರದಿಂದ ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲಣ್ಣ, ಚಿಕ್ಕಬಳ್ಳಾಪುರದವ್ರು ಇದಾರೆ. ಅಣ್ಣ ರಾಜಕೀಯವಾಗಿ ಟೀಕೆ ಮಾಡೋಣ, ನೀನು ಅವ್ರ ವೈಯಕ್ತಿಕವಾಗಿ ಟೀಕೆ ಯಾಕಣ ಮಾಡಕ್ ಹೋಗ್ತೀಯಾ? ನಿನ್ಗೆ ಯೋಗ್ಯತೆ ಇದ್ದಿದ್ರೆ ಗೆಲ್ಲಬೇಕಾಯ್ತಾನೆ 2023 ಯಾಕಣ ಸೋತೆ? ಸೋತು ಸುಣ್ಣ ಅದಲ್ಲಣ್ಣ, ಇನ್ನೂ ಹೋಗಿಲ್ವಣ್ಣ ಡಿಪ್ರೆಷನ್ ಇಂದ ನೀನು ಸೋತ ಇರೋದ್ರಿಂದ. ಏನೇನೋ ಮಾತಾಡ್ತಿಲ್ಲಣ್ಣ ಮುನ್ರಾಜ್ ಅಣ್ಣ. ಅಣ್ಣ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ. ಅಣ್ಣ ರಾಜಕೀಯವಾಗಿ ಟೀಕೆ ಮಾಡೋಣ, ನಾನ್ ಬೇಡ ಅಂತ ಹೇಳಲ್ಲ, ಆದ್ರೆ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ಅಣ್ಣ ನಮ್ಮ ಶಾಸಕರು ಬಿಟ್ರು ನಾನ್ ನಿಮ್ಮನ್ನು ಬಿಡಲ್ಲಣ್ಣ. ಅಣ್ಣ ಹೇಳ್ತೀನಿ ಕೇಳೋಣ, ನಾನು ವಿಚಾರ ಹೇಳ್ತೀನಿ ಕೇಳೋಣ. ಅಣ್ಣ ಅದೇನೋ ಮಾತಾಡ್ತಾ ಇದ್ರಿ, ಅದೇನೋ ಮಾತಾಡೋದಕ್ಕೆ ಏನೋ ಮಾತಾಡಿದ್ರೆ ಅಣ್ಣ ಆ ವಿಚಾರ ಮಾತಾಡೋಣ, ವೈಯಕ್ತಿಕ ವಿಚಾರಕ್ಕೆ ಹಾಕೋಣ ಹೋಗ್ತೀಯಾ? ಅಣ್ಣ ಆಯ್ತಣ್ಣ, ಅವ್ರ ವೈಯಕ್ತಿಕ ವಿಚಾರಕ್ಕೆ ಬರ್ತೀನಣ್ಣ, ಆಯ್ತಣ್ಣ. 10 ಆಂಬುಲೆನ್ಸ್ ಬಿಟ್ಟಿದಾರಣ್ಣ, ನಿನ್ನ ಯೋಗ್ಯತೆಗೆ ಒಂದು ಆಂಬುಲೆನ್ಸ್ ಬಿಟ್ಟಿದ್ದೇಣ ಅಣ್ಣ. ಇವತ್ತು ಪ್ರತಿ ಭಾನುವಾರ ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಲ್ಲಿ ಬಾಣ ಎಲ್ಲರಿಗೂ ಪಾಠ ಮಾಡ್ತಾ ಇರ್ತಾರಣ್ಣ, ಅದಕ್ಕೊಂದು ಸ್ಟಾಫ್ ಇದೆಯಣ್ಣ, ಅದಕ್ಕೆ ಸಂಬಳ ಕೊಡ್ತಾ ಇದಾರಣ್ಣ, ಎಷ್ಟು ಖರ್ಚಾಗ್ತದೆ ಲೆಕ್ಕ ಕೊಡ್ತೀನಿ ಬಾಣ. ಅಣ್ಣ ನಿನ್ ಯೋಗ್ಯತೆಗೆ ಎಲ್ಲಾದ್ರೂ ಒಂದು ಸ್ಕೂಲ್ ಹೆಲ್ಪ್ ಮಾಡಿದ್ಯಣ್ಣ. ಅಣ್ಣ ಮುನ್ರಾಜ್ ಅಣ್ಣ ನೀನ್ ಬರೀ ರಾಜಕೀಯ ಅಷ್ಟ ಮಾತಾಡ್ತೀಯಣ್ಣ. ಅಣ್ಣ ಅವ್ರ ವೈಯಕ್ತಿಕ ವಿಚಾರಗಳು ಮಾತಾಡ್ತಿಯಲ್ಲಣ್ಣ. ಅಣ್ಣ ವೈಯಕ್ತಿಕವಾಗಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಣ್ಣ. ಇನ್ಸ್ಟಿಟ್ಯೂಟ್ ಹತ್ರ ಬಾಣ ಎಷ್ಟು ಜನಕ್ಕೆ ಚಿಕ್ಕಬಳ್ಳಾಪುರ ಫ್ರೀ ಸೀಟ್ ಕೊಟ್ಟಿದ್ದಾರೆ ಬಾಣ, 1 ವರ್ಷಕ್ಕೆ 3 ಲಕ್ಷ ಬಾಣ, ಎಷ್ಟೋ ಮಕ್ಳಿಗೆ ಫ್ರೀ ಆಗಿ ಸೀಟ್ ಕೊಟ್ಟಿದ್ದಾರೆ ಬಾಣ. ಅಣ್ಣ ತಿಳ್ಕೊಳ್ಳೋಣ, ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ ಮುನ್ರಾಜ್ ಅಣ್ಣ. ನಾವು ಉತ್ತರ ಕೊಟ್ರೆ ಹೆಂಗಿರುತ್ತೆ ಗೊತ್ತಣ್ಣ, ಬೇರೆ ತರ ಇರ್ತಾಣ. ಅಲ್ಲೆಲ್ಲೋ ಪಕ್ಕದಲ್ಲಿ ಕುತ್ಕೊಂಡಿರೋ ಡಾಕ್ಟರ್ ಕೆ ಸುಧಾಕರ್ನ ಮೆಚ್ಚಸಕ್ಕೆ ಏನೇನೋ ಮಾತಾಡ್ತಿಲ್ಲಣ್ಣ. ಅಣ್ಣ ಅರ್ಧ ಊರು ಬಾಗ್ಲಾಗಿದೆ ಆಲ್ರೆಡಿ. ಇದೇ ಸುಧಾಕರ್ ಅವರು ಹೇಳಿದಾರೆ ಅರ್ನಾಥ್ ರೆಡ್ಡಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು. ನೀನಲ್ಲ ಅಣ್ಣ, ನೀನೇ ಏನ್ ಬೇಕೋ ಅದೆಲ್ಲ ಮಾತಾಡ್ದಲ್ಲ ಅಣ್ಣ. ಇದೇ ಸುಧಾಕರ್ ಬಗ್ಗೆ ಏನೇನೋ ಮಾತಾಡ್ದಲ್ಲ ಅಣ್ಣ. ಅಲ್ಲೆಲ್ಲ ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ನಿನ್ ಜೊತೆ ಇನ್ನೊಬ್ಬ ಯಾರೋ ಕುತ್ಕೊಂಡಿದ್ದ, ಅದ್ರ ಪಕ್ಕದಲ್ಲಿ ಇನ್ನೊಬ್ಬ ಯಾರೋ ಕುತ್ಕೊಂಡಿದ್ದ, 3 ಜನ ಕುತ್ಕೊಂಡು ಬಾಯಿ ಬಂದಂಗ್ ಮಾತಾಡ್ದಲ್ಲ ಅಣ್ಣ. ಯಾರಣ್ಣ? ಇವ್ರನ್ನೇ, ಇದೇ ಸುಧಾಕರ್ನ. ಕೆಲವು ತಿಂಗಳಿಂದ ಇವಾಗ ನೋಡ್ರೆ ಮಾನ ಮರ್ಯಾದೆ ಇಲ್ಲದೆ ಅವ್ರ ಜೊತೆಲ್ಲ ಕುತ್ಕೊಂತು ಬಿಟ್ಟು ಇವತ್ತು ಏನೇನೋ ಮಾತಾಡ್ತಿಯಲ್ಲಣ್ಣ. ಯಾರನ್ನ ಮೆಚ್ಚಸಕ್ಕಣ್ಣ ನೀನು? ಮಾತಾಡೋಣ, ಮಾತಾಡ್ಬೇಕಾದ್ರೆ ಪರಿಜ್ಞಾನ ಇರ್ಬೇಕು. ಅವ್ರನ್ನ ಮೆಚ್ಚಸಕ್ಕೆ ನಮ್ಮ ಇದು ಯಾನು ನಮ್ಮ ಶಾಸಕರ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತೀಯ ಅಣ್ಣ. ನೆಕ್ಸ್ಟ್ ಏನಾದ್ರು ನಮ್ಮ ಶಾಸಕರ ಬಗ್ಗೆ ಇದೇ ತರ ಮಾತಾಡಿದ್ರೆ ಬೇರೆ ತರ ಉತ್ತರ ಕೊಡ್ತೀನಿ. ನಾನ್ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡ್ಬೇಕು. ರಾಜಕೀಯವಾಗಿ ಟೀಕೆ ಮಾಡೋಣ ನಾನ್ ಬೇಡ ಅಂತ ಹೇಳಲ್ಲ. ವೈಯಕ್ತಿಕವಾಗಿ ಅವ್ರಿಗೆ ಏನಾದ್ರು ಅಟ್ಯಾಕ್ ಮಾಡಕ್ ಬಂದ್ರೆ ಅಣ್ಣ ಬಾಗೇಪಲ್ಲಿಯಲ್ಲಿ ಕಾಲ್ ಇರ್ಸಕ್ ಬಿಡಲ್ಲ ನಿಮ್ಮನ್ನ, ಅರ್ಥ ಮಾಡ್ಕೊಳ್ಳಿ. ಕಾಲ್ ಇರ್ಸಕ್ ಬಿಡಲ್ಲ ಬಾಗೇಪಲ್ಲಿಯಲ್ಲಿ. ಏನೋ ತಿಳ್ಕೊಂಡಿರ್ಬೋದು ಅಷ್ಟೇ, ಏನೋ ನಮ್ ಶಾಸಕರ ಬಗ್ಗೆ ಮಾತಾಡ್ಬಿಟ್ರೆ ಮೆಚ್ಚದಂಗ ಆಗ್ಬಿಡ್ತಾರೆ. ನೆಕ್ಸ್ಟ್ ಬಿ ಫಾರ್ಮ್ ತಗೊಂತೀನಿ ಅಣ್ಣ. ಊರ್ ಬಾಗ್ಲಾಗೋಗಿದೆ ಬಿಜೆಪಿಯಲ್ಲಿ. ಆ ಕಡೆ ಕೋನಪ್ ರೆಡ್ಡಿ ಒಂದ್ ಕಡೆ, ಅರ್ನಾಥ್ ರೆಡ್ಡಿ ಒಂದ್ ಕಡೆ, ಸಿ ಮುನ್ರಾಜ್ ನೀವು ಒಂದ್ ಕಡೆ. ಅಣ್ಣ ಯಾರನ್ನದ್ ಫಸ್ಟ್ ಡಿಸೈಡ್ ಮಾಡ್ಕೊಳ್ರಣ. ಬಿ ಫಾರಂ ಬಗ್ಗೆ ಮಾತಾಡ್ತೀರಣ್ಣ, ಅದ್ ಮುಂದೆ ನೋಡ್ಕೊಳ್ಳೋಣ, ಅರ್ಹತೆ ಇರೋರ್ಗೆ ಸಿಕ್ಕುತ್ತೆ. ನೀನ್ ಯಾವನಣ್ಣ ನಮ್ ಪಕ್ಷದ ಬಗ್ಗೆ ಹೇಳಕ್ಕೆ? ಬಿ ಫಾರಂ ಕೊಡಲ್ಲ, ಇನ್ನೊಂದ್ ಕೊಡಲ್ಲ, ಮತ್ತೊಂದ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀನ್ ಯಾವನಣ್ಣ ಮಾತಾಡಕ್? ಅವೆಲ್ಲ ನಮಗ್ ಗೊತ್ತು, ಏನು ಅನ್ನೋದು ಗೊತ್ತು. ಯಾರಿಗೂ ಹೋಲ್ಸಕ್ ಹೋಗ್ಬಿಡೋಣ. ಇವ್ರಿಗೆ ಅರ್ಹತೆ ಇರೋದಕ್ಕೆ 22 ದಿನ MLA ಆಗಿರೋದು. ನೀನೇನ ಹೇಳೋದು ಅದು ಇದು ಅಂತ ಹೇಳ್ಬಿಟ್ಟು ಅಡ್ಡೇಟಲ್ಲಿ ಗುಡ್ಡಾಡ್ ಗೆದ್ಬಿಟ್ಟ ಅಣ್ಣ. ಅಷ್ಟೆಲ್ಲಾ ಕೆಲಸ ಮಾಡಿದ್ರು ಯಾಕಣ್ಣ ಸೋತ? ಯಾಕೆ ಸೋತ? ಸ್ವಲ್ಪದ್ರಲ್ಲಿ ಯಾಮಾರ್ಬಿಟ್ವಿ. 2028ಕ್ಕೆ ಇನ್ನು ನಾವಾಗ ಸೋಲಿಸ್ತೀವಿ. ಯಾರನ್ನ? ಡಾಕ್ಟರ್ ಕೆ ಸುಧಾಕರ್. ನಂಗೆ ಗೊತ್ತಿಲ್ಲ ಅಷ್ಟೇನೆ. ಅರ್ಥ ಆಯ್ತಣ್ಣ? ಬಾಣ ಅರ್ಹತೆ ಇದ್ರೆ ಬಾಣ, ನಮ್ ಶಾಸಕರ ವಿರುದ್ಧವಾಗಿ ನಿಂತ್ಕೋ ಬಾಣ ಚಿಕ್ಕಬಳ್ಳಾಪುರದಲ್ಲಿ.
ನಿಂತ್ಕೊಳ್ಳೋಣ ನೋಡ್ತೀವಿ, ಡೆಪಾಸಿಟ್ ತಗೊಳ್ಳೋಣ ನೋಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಶಾಸಕರ ವಿರುದ್ಧವಾಗಿ ನಿಂತ್ಕೊಂಡು ಯೋಗ್ಯತೆ ಹೇಳ್ತಾರ ಮಾತುಗಳೆಲ್ಲ ಮಾತಾಡ್ಬಿಟ್ಟು ಟ್ರೋಲ್ ಆಗ್ಬಿಡೋಣ. ಚಿಕ್ಕಬಳ್ಳಾಪುರದ ಹುಡುಗರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ, ಅರ್ಥ ಆಯ್ತಾ? ಅವ್ರು ಮಾತಾಡಕ್ ಶುರು ಮಾಡ್ಬಿಟ್ರೆ ಆಮೇಲೆ ರಾತ್ರಿ ನಿದ್ದೆ ಮಾಡಲ್ಲಣ್ಣ. ಮುನ್ರಾಜಣ್ಣ ಇವತ್ತು ಹೇಳ್ತಾ ಇದ್ದೀನಿ, ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಇಲ್ಲ ಅಂತಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಮಾತ್ರ ಅಣ್ಣ ಇದೇ ಫಸ್ಟ್ ಅಂಡ್ ಲಾಸ್ಟ್, ನಿಮ್ಗೆ ಬೇರೆ ತರ ಉತ್ತರ ಕೊಡ್ತೀವಿ. ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ಇವತ್ತು ಹೇಳ್ತಾ ಇರ್ತೀನಿ, ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನಂತವನ್ನ ಟಚ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ. ಅದು ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ನನ್ನ ಹೆಸರು ಜಯಂತಿ ಗ್ರಾಮ ನಾರಾಯಣ ಸ್ವಾಮಿ ಅಂತ, ಶಿಲ್ಘಟ್ಟ ಗ್ರಾಮಾಂತರ ಮಂಡಲ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏಳು ದಿವಸ ಸಿಕಲ್ ರಾಮಚಂದ್ರಗೌಡರು ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಸಿ ಮುನ್ರಾಜು ಅವರ ಬಗ್ಗೆ ಯಾರೋ ಆದಿನಾರಾಯಣ ಅಂತೆ, ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಅಂತೆ, ಅವರು ಇವ್ರಿಗೆ ಒಂದು ಕೌಂಟರ್ ಕೊಟ್ಟಿದ್ದಾರೆ. ಸಿಕಲ್ ರಾಮಚಂದ್ರಗೌಡರು ಯಾರು ಅಂತ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಇವ್ರಿಗೆ, ಆದಿನಾರಾಯಣ ಅವರೇ, ನೀವು ಯಾವತ್ತಿಂದ ಬಂದಿದ್ದೀರಾ ಫೀಲ್ಡ್ಗೆ? ನೀವು ಶಾಸಕರ ಬಗ್ಗೆ ಪರವಾಗಿ ಮಾತಾಡ್ತಿರಲ್ಲ, ನಮ್ ಶಾಸಕರು ಅಂತ. ನೀವು ನಿಮ್ ಶಾಸಕರಿಗೆ ಓಟ್ ಹಾಕಿದ್ರಾ? ನೀವೆಲ್ಲಿ ಓಟ್ ಹಾಕಿರೋದು? ಬೆಂಗಳೂರಲ್ಲಿ ಓಟ್ ಹಾಕಿರೋದು. ನೀವು ಶಾಸಕರು ಗೆದ್ದ ಮೇಲೆ ಬಂದ್ಬಿಟ್ಟು ಶಾಸಕರ ಬಾಲ ಹಿಡಿತಾ ಇದ್ದೀರಾ, ಶಾಸಕರಿಗೆ ಬಕೆಟ್ ಹಿಡಿತಾ ಇದ್ದೀರಾ. ಶಾಸಕರನ್ನ ಮೆಚ್ಚಿಸೋದಕ್ಕೆ ನೀವು ಬಿಜೆಪಿ ಅವ್ರನ್ನ ಬೈತಾ ಇದ್ದೀರಾ. ಇವತ್ತು ನಿಮ್ ಶಾಸಕರಿಗೆ ಪ್ರಜ್ಞೆ ಇದ್ದಿದ್ರೆ ಬಿಜೆಪಿ ಅವರು ಅಯೋಗ್ಯರು, ಮುಟ್ಟಾಳರು, ನಾ ಮಾಡಿದ್ರು ಅಂತ ಮಾತಾಡ್ತಾರೆ. ಅದ್ರ ಬಗ್ಗೆ ಸಿ ಮುನ್ರಾಜಣ್ಣವರು ನಮ್ಮ ಜಿಲ್ಲಾಧ್ಯಕ್ಷರು ಅದ್ರ ವಿರುದ್ಧವಾಗಿ ಮಾತಾಡಿರೋದಕ್ಕೆ ನಿಮ್ಗೆ ತೊಡ್ಕೊಳಕ್ ಆಗ್ತೀರಾ? ಸಿಕಲ್ ರಾಮಚಂದ್ರಗೌಡರು ನಿಮ್ಗೆ ಎಷ್ಟು ಓಟ್ ಬಿಟ್ಟಿದೆ, ನೀವು ಸೋತೋಗಿದ್ದೀರಾ. ಬಾಗೇಪಲ್ಲಿ ಮುನ್ರಾಜಣ್ಣವ್ರೆ, ನೀವು ಸೋತೋಗಿರೋ ಕ್ಯಾಂಡಿಡೇಟ್, ನೀವು ಗೆಲ್ಲಲ್ಲ ಅಂತ ಅನ್ಬಿಟ್ಟು ಸವಾಲು ಮಾಡ್ತೀಯಲ್ಲಪ್ಪ. ನಿಮ್ ಶಾಸಕ ಗೆದ್ದಿರೋದೇ ಲಾಟ್ರಿ MLA, ನಾವ್ ಹೇಳೋದಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹೇಳ್ತಾರೆ ಲಾಟ್ರಿ MLA ಅಂತ. ನೆಕ್ಸ್ಟ್ ನಿಂತ್ಬಿಟ್ಟು ಗೆಲ್ಲದೆ ಯಾವಾಗ ಗೊತ್ತಾಗುತ್ತೆ ಪ್ರದೀಪ್ ಈಶ್ವರ್ಗೆ. ನೀವತ್ತು ಸಿಕಲ್ ರಾಮಚಂದ್ರಗೌಡರು ಬರೀ 16,000 ಓಟ್ ತಕೊಂಡಿದ್ದಾರೆ, ಅವ್ರು ಗೆಲ್ಲಲ್ಲ ಅಂತ ಹೇಳ್ತೀಯ. ಗೆಲ್ಲೋದು ಬಿಡೋದು ಆಮೇಲೆ, ಚುನಾವಣೆ ಅಂದ್ಮೇಲೆ ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು, ಅದು ಸಾಮಾನ್ಯ. ಆದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಶಾಸಕನಾಗಿರ್ತಕ್ಕಂತ ಒಂದು ವ್ಯಕ್ತಿ ಯಾವ ರೀತಿ ಮಾತಾಡ್ಬೇಕು, ಅವ್ನಿಗೆ ಕನಿಷ್ಠ ಪ್ರಜ್ಞೆ ಇಲ್ದಿರ ಮಾತಾಡ್ತಾನೆ. ನಾ ಮಾಡಿದ್ರು ಬಿಜೆಪಿ ಅವರು ಅಂತಂದ್ರೆ ಏನ್ ಅರ್ಥ? ಅದಕ್ಕೆ ಬಿಜೆಪಿ ಅವರೆಲ್ಲ ನಾ ಮಾಡಿದ್ರ? ನೀನು ಅವ್ರ ಪರವಾಗಿ ಮಾತಾಡ್ತೀಯಲ್ಲ, ನೀನು ದೊಡ್ಡ ಅಯೋಗ್ಯನು. ನೀನು ಫಸ್ಟ್ ನೀನು ಮಾಧ್ಯಮ ವಕ್ತಾರನ ಆಗೋದಕ್ಕೆ ದೊಡ್ಡ ಅಯೋಗ್ಯನು ನೀನು. ಬಾಗೇಪಲ್ಲಿ ಮುನ್ರಾಜಣ್ಣನ ಬಗ್ಗೆ ಮಾತಾಡ್ತೀಯಾ? ನಿನ್ಗೆ ಮಾನ ಮರ್ಯಾದೆ ಇದ್ರೆ ನೀನು ಇಂತ ಮಾತಾಡೋರ ಬಗ್ಗೆ ಪರವಾಗಿ ಮಾತಾಡ್ತೀಯ? ನೀನು ನಾ ಮಾಡಿದ್ರು ಅಯೋಗ್ಯರು ಬಿಜೆಪಿ ಅವರು ಅಂತೇಳಿ ನಿಮ್ಮ ಶಾಸಕರು ಮಾತಾಡ್ತಾರೆ, ಅವ್ರಿಗೆ ತಲೆ ಕೆಟ್ಟೈತೆ, ಅವ್ರು ಮಾತಾಡ್ತಾರೆ. ನೀನ್ ಅವ್ರ ಪರವಾಗಿ ಮಾತಾಡ್ತಾ ಇದ್ರೆ ನಿನ್ಗೂ ತಲೆ ಕೆಟ್ಟಿದೆ. ನೀನ್ ಹೇಳ್ತೀಯಾ ಸಿಕಲ್ ರಾಮಚಂದ್ರಗೌಡರು, ಮುನ್ರಾಜಣ್ಣವ್ರು ಮಾತ್ರನೇ ಪ್ರೆಸ್ ಮೀಟ್ ಮಾಡ್ತಾರೆ, ಬಿಜೆಪಿ ಕಾರ್ಯಕರ್ತರು ಯಾರು ಇಲ್ಲ, ಅವ್ರ ಪರವಾಗಿ ಯಾರು ಮಾತಾಡೋರು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀಯ. ಬಿಜೆಪಿ ಶಕ್ತಿಯುತವಾಗೈತೆ ನಮ್ಮ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಬಿಜೆಪಿ ಏನು ಅನ್ನೋದು ತೋರಿಸ್ತೀವಿ. ಬಿಜೆಪಿ ಕಾರ್ಯಕರ್ತರು ನಾವು ಇದ್ದೀವಿ, ಬಿಜೆಪಿ ಏನು ಅಂತ ತೋರಿಸ್ತೀವಿ. ಆದಿನಾರಾಯಣ, ಫಸ್ಟ್ ನೀನು ಕಳೆದ ಚುನಾವಣೆಯಲ್ಲಿ ಎಲ್ಲಿ ಓಟಿತ್ತು ನಿಂದು? ನೀನ್ ಎಲ್ಲಿದ್ದೆ? ಇವಾಗ ಬಂದ್ಬಿಟ್ಟು ನಾನು ಶಾಸಕರ ಅಭಿವೃದ್ಧಿ ಮಾಡ್ತಾವ್ರೆ, ಶಾಸಕರ ಪರವಾಗಿ ಶಾಸಕರು ಬಕೆಟ್ ಹಿಡಿತಾ ಇದೆ ಅಷ್ಟೇ. ನೀನು ಬಕೆಟ್ ಹಿಡಿಯೋದು ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ. ಇದೇ ನಿಮ್ ಶಾಸಕರು ತಮ್ಮನ ಮನೆ ಎಲ್ಲಿ HS ಗಾರ್ಡನ್ ಅಲ್ಲಿ ಸ್ಟೇಡಿಯಂ ಪಕ್ಕ ಇದೆ ಅಂತ ಅಂದ್ಬಿಟ್ಟು ಸ್ಟೇಡಿಯಂನಲ್ಲಿರೋ ಮರಗಳು ಕಡಿಯೋದಕ್ಕೆ ನಿಮ್ಮ ಶಾಸಕರು ಅನುಮತಿ ಕೊಡ್ಸಿದ್ರಲ್ಲಪ್ಪ. ಆದಿನಾರಾಯಣ, ಸುಮಾರು ವರ್ಷಗಳಿಂದ ಸ್ಟೇಡಿಯಂ ಅಲ್ಲಿ ಮರಗಳು ಬೆಳೆದಿರೋ ಮರಗಳು, ಒಳ್ಳೆ ವಾತಾವರಣ ಇರ್ತಕ್ಕಂತ ಮರಗಳು, ನಿಮ್ದೇ ಕಾಂಗ್ರೆಸ್ ಮುಖಂಡರು ಪ್ರದೀಪ್ ಈಶ್ವರ್ಗೆ ಚಿಮಾರಿ ಹಾಕವ್ರಲ್ಲಪ್ಪ. ಸುದ್ದಿಗೋಷ್ಠಿ ಮಾಡಿ ಮಾಧ್ಯಮದಲ್ಲಿ ಅಪಿಕೋ ಚಳುವಳಿ ಅಂತ ಮಾಡಿ, ನಿಮ್ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಕೆಲಸ ಮಾಡ್ರಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡ್ರಿ. ಅದು ಬಿಟ್ಬಿಟ್ಟು ಬಿಜೆಪಿ ಅವ್ರು ನಾ ಮಾಡಿದ್ರು ಅಯೋಗ್ಯರು, ಸಿಕಲ್ ರಾಮಚಂದ್ರಗೌಡರಿಗೆ 16,000 ಓಟ್ ಬಿದ್ದೈತೆ, ಸೋತೋಗ್ತಾರೆ. ಮುನ್ರಾಜ್ ಅವ್ರು ಬಾಗೇಪಲ್ಲಿ ಸೋತೋಗವ್ರೆ. ಅವೆಲ್ಲ ಬಿಡು, ನಿನ್ ಏನೈತೆ ನೀನ್ ಮಾಡು, ಅವಾಗ ಗೊತ್ತಾಗುತ್ತೆ. ನೀನ್ ಫಸ್ಟ್ ಎಲ್ಲಿಂದ ಬಂದಿದ್ಯಾ, ನೀನ್ ಮುಂದೆ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕಿದ್ಯಾ ಅದನ್ನು ತಿಳ್ಕೊ. ಸಿ ಮುನ್ರಾಜ್ ಅವರು ಗೆಲ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಗೆಲ್ತಾರೆ, ಶಿಲ್ಘಟ್ಟದಲ್ಲಿ ಸಿಕಲ್ ರಾಮಚಂದ್ರಗೌಡರು ಗೆಲ್ತಾರೆ. ಬಿಜೆಪಿ ಶಕ್ತಿ ಏನು ಅನ್ನೋದು ತೋರಿಸ್ತೀವಿ. ಏನು ನೀನು ದಿನಾ ಪ್ರೆಸ್ ಮೀಟ್ ಮಾಡ್ಬಿಟ್ಟು ನೀನ್ ದೊಡ್ಡನ ಆಗ್ಬಿಡ್ತೀಯಾ? ನೀನು ಪ್ರಚಾರದ ಹುಚ್ಚಗೋಸ್ಕರ ನೀನು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಬಿಜೆಪಿಯಲ್ಲಿ ಯಾರು ಪ್ರೆಸ್ ಮೀಟ್ ಮಾಡೋರಿಲ್ಲ.
ಅಂತ ಅಂದ್ಬಿಟ್ಟು ಹೇಳಿಕೆ ಕೊಡ್ತೀಯ. ನಿನ್ಗಂತೂ ಏನು ಮಾಡಕ್ ಕೆಲಸ ಇಲ್ಲ, ಅದಕ್ಕೆ ಹೋಗ್ತೀಯ, ದಿನ ಹೋಗ್ತೀಯ, ಸುದ್ದಿಗೋಷ್ಠಿ ಮಾಡ್ತೀಯ. ಏನಾದ್ರು ಸುದ್ದಿಗೋಷ್ಠಿ ಮಾಡ್ಬೇಕಂದ್ರೆ ವಿಚಾರ ಇರ್ಬೇಕು, ಆ ವಿಚಾರ ಇಟ್ಕೊಂಡು ಸುದ್ದಿಗೋಷ್ಠಿ ಮಾಡು. ಆದ್ರೆ ನಾವು ಬೇಡ ಅನ್ನಲ್ಲ. ನಿಮ್ ಶಾಸಕರು ಬಿಜೆಪಿ ಅವರು ನಾಮಾಂತರು ಅಂತ ಮಾತಾಡಿರೋದಕ್ಕೆ ಸಿಕಲ್ ರಾಮಚಂದ್ರ ಗೌಡರು, ಮುನರಾಜಣ್ಣವ್ರು ಮಾತಾಡಿದ್ದಾರೆ. ಒಬ್ಬ ಶಾಸಕನಾದ ಕನಿಷ್ಠ ಪ್ರಜ್ಞೆ ಇರಬೇಕು, ಕನಿಷ್ಠ ಪ್ರಜ್ಞೆ ಇದ್ರೆ ಮಾತಾಡ್ತಾನೆ. ಅದಕ್ಕೋಸ್ಕರವಾಗಿ ಅವ್ರು ಮಾತಾಡಿದ್ರೆ ಅವ್ರಿಗೆ ವಿರುದ್ಧವಾಗಿ ರಾಮಚಂದ್ರ ಗೌಡರು, ಮುನರಾಜಣ್ಣವರು ನೀವು ಗೆಲ್ತೀರಾ ಮಾಡ್ತೀರಾ ಅಂತ ಗೆಲ್ಲೋದು ಸೋಲೋದು ಮತದಾರ ತೀರ್ಮಾನ ಮಾಡ್ತಾರೆ. 2028ಗೆ ಚುನಾವಣೆ ನಡೀತದೆ, ಮತದಾರ ತೀರ್ಮಾನ ಮಾಡ್ತಾರೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕಂತ. ನೀನು ಮಾಧ್ಯಮ ವಕ್ತಾರನು ಆಗೋದಕ್ಕೆ ಅನ್ಲಾಯಕ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ಮಾಧ್ಯಮ ವಕ್ತಾರ ಮಾಡೋರಲ್ಲ, ಫಸ್ಟ್ ಅವ್ರಿಗೆ ತಲೆ ಸರಿ ಇಲ್ಲ, ಅದಕ್ಕೆ ನಿನ್ನ ಮಾಧ್ಯಮ ವಕ್ತಾರ ಅಂತ ಮಾಡೋರೆ. ಮಾಧ್ಯಮ ವಕ್ತಾರ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ಮೊದ್ಲು ಕಲ್ತ್ಕೋ. ನಿಮ್ಮ ಶಾಸಕರು ಬುದ್ಧಿ ಹೇಳು. ನಿಮ್ ಶಾಸಕರು ಹೇಳೋರಲ್ಲ ಬಿಜೆಪಿ ಅವ್ರು ನಾ ಮಾಡಿದ್ರು ಬುದ್ಧಿ ಹೇಳು. ಫಸ್ಟ್ ನೀನು ಅಯೋಗ್ಯ, ನೀನು ನಾ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳು. ನೀನು ನಿಮ್ ಶಾಸಕರ ಪರವಾಗಿ ಮಾತಾಡ್ತೀಯಲ್ಲ, ನೀನು ಸಹ ಅಷ್ಟೇ. ನೀನ್ ಫಸ್ಟ್ ನೀನ್ ಮಾತಾಡೋದ್ ಕಲ್ತ್ಕೋ. ಎಚ್ಚರಿಕೆ ಕೊಡ್ತಾ ಇದೀವಿ ಬಿಜೆಪಿ ಪಕ್ಷದವ್ರ ಬಗ್ಗೆ, ರಾಮಚಂದ್ರ ಗೌಡ್ರ ಬಗ್ಗೆ ಆಗ್ಲಿ, ಮುನರಾಜಣ್ಣವ್ರ ಬಗ್ಗೆ ಆಗ್ಲಿ, ಯಾರದೇ ಬಿಜೆಪಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಮಾತಾಡೋ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ.